ಮದುವೆಗೂ ಮುಂಚೆ ಜ್ಯೋತಿಷ್ಯ ಎಚ್ಚರಿಸಿದ್ದು ನಿಜವಾಗುತ್ತಿದೆ. ಏನು ಮಾಡಲಿ? ನಾನು ಮದುವೆಯಾಗುವ ಮೊದಲು ಜ್ಯೋತಿಷ್ಯ ಎಚ್ಚರಿಸಿದ್ದರೂ ನನ್ನ ಹೆಂಡತಿ ನನ್ನ ಜೀವನವನ್ನು ಹಾಳು ಮಾಡುತ್ತಾಳೆಂದು ಈಗ ಅದೇ ನಡೆಯುತ್ತಿದೆ ಎಂದು ನನಗನಿಸುತ್ತದೆ. ನಾನು ವಿವಾಹಿತ ವ್ಯಕ್ತಿ. ನಾನು ನನ್ನ ಹೆಂಡತಿಯೊಂದಿಗೆ ಅರೇಂಜ್ಡ್ ಮ್ಯಾರೇಜ್ ಆಗಿದ್ದೆ. ಮದುವೆಯಾಗಿ ಕೆಲವು ತಿಂಗಳುಗಳು ನಮ್ಮ ಸಂಸಾರ ಚೆನ್ನಾಗಿಯೇ ಸಾಗಿತ್ತು. ಆದರೆ ಈಗ ನನ್ನ ಜ್ಯೋತಿಷ್ಯ ನನಗೆ ಏನು ಹೇಳಿದ್ದಾನೆ ಅದೇ ನಡೆಯುತ್ತಿದೆ. ಜ್ಯೋತಿಷ್ಯ ಹೇಳಿದ್ದರು, ಮದುವೆಯ ಮುಂಚೆ ನನ್ನ ಜ್ಯೋತಿಷ್ಯನು ನನ್ನ ಹೆಂಡತಿಯ ಕೋಪವು ನನ್ನ ಜೀವನವನ್ನು ಹಾಳು ಮಾಡುತ್ತದೆ ಎಂದು ಹೇಳಿದ್ದರು. ಅವಳು ನನ್ನನ್ನು ಶಾಂತಿಯಿಂದ ಬದುಕಲು ಬಿಡುವುದಿಲ್ಲ. ಅವಳು ನನ್ನ ಮತ್ತು ನನ್ನ ಹೆತ್ತವರ ನಡುವೆ ಅಂತರವನ್ನು ಸೃಷ್ಟಿಸುತ್ತಾಳೆ ಎಂದು ಅವನು ಭವಿಷ್ಯ ನುಡಿದಿದ್ದನು. ಆಗ ನಾನು ಅವರ ಮಾತಿಗೆ ಬೆಲೆ ಕೊಡಲಿಲ್ಲ. ಆದರೆ ಈಗ ನಡೆಯುತ್ತಿರುವುದನ್ನು ನೋಡಿದಾಗ ಅವರು ಹೇಳಿದ್ದು ಸಂಪೂರ್ಣವಾಗಿ ಸರಿಯೆಂದು ನನಗೆ ಅನಿಸುತ್ತದೆ. ಸರಿಯಾಗಿಯೇ ಎಚ್ಚರಿಸಿದರು. ಇದರ ಬಗ್ಗೆ ನನ್ನ ಹೆಂಡತಿಯ ಬಳಿ ಮಾತನಾಡಿದೆ. ಆದರೆ ಜ್ಯೋತಿಷ್ಯಗಳು ಏನು ಹೇಳುತ್ತಾರೋ ಅದು ಸಂಪೂರ್ಣವಾಗಿ ವಿರುದ್ಧವಾಗಿದೆ ಎಂದು ಆಕೆ ಹೇಳಿದಳು. ಆದರೆ ಕೆಲ ದಿನಗಳ ಕಾಣುತ್ತಿರುವ ರೂಪವನ್ನು ನೋಡಿದರೆ ಜ್ಯೋತಿಷ್ಯಗಳು ಸರಿಯಾಗಿಯೇ ಎಚ್ಚರಿಸಿದರೆ ಎಂದರೂ ತಪ್ಪಾಗಲಾರದು. ಅವಳು ತುಂಬ ಅಸಭ್ಯವಾಗಿ ವರ್ತಿಸುತ್ತಿದ್ದಾಳೆ. ಮನೆಯವರನ್ನು ಎಳೆದು ತರುತ್ತಾಳೆ. ಅವಳಿಂದಾಗಿ ಮನೆಯಲ್ಲಿ ಆಗಾಗ ಜಗಳಗಳು ನಡೆಯುತ್ತಿರುತ್ತವೆ. ನನ್ನ ಹೆತ್ತವರನ್ನು ಸಹ ಈ ಎಲ್ಲದಕ್ಕೂ ಎಳೆಯಲಾಗುತ್ತದೆ. ಅದು ನನಗೆ ಇಷ್ಟವಿಲ್ಲ. ನಾನು ಏನು ಮಾಡಬೇಕು? ನನಗೆ ಅರ್ಥವಾಗುತ್ತಿಲ್ಲ. ನನ್ನ ಜೀವನವನ್ನು ಹೇಗೆ ವ್ಯರ್ಥ ಮಾಡಲು ನನಗೆ ಇಷ್ಟವಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ. ನೀವು ಯಾವ ರೀತಿಯ ತೊಂದರೆ ಅನುಭವಿಸುತ್ತಿದ್ದರು ಎಂಬುದು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎನ್ನುತ್ತಾರೆ. ಆದರೆ ನಿಮ್ಮ ಹೆಂಡತಿಯೊಂದಿಗೆ ಭಿನ್ನಾಭಿಪ್ರಾಯ ಹೊಂದುವುದು ತುಂಬ ಸಾಮಾನ್ಯ ವಿಷಯ. ಪ್ರತಿಯೊಂದು ದಾಂಪತ್ಯದಲ್ಲಿಯೂ ಹಲವು ಸಮಸ್ಯೆಗಳಿರುತ್ತವೆ. ಜೀವನ ಹಾಳು ಮಾಡಿದಿರಿ. ಜ್ಯೋತಿಷ್ಯವನ್ನು ನಂಬಿ ನಿಮ್ಮ ದಾಂಪತ್ಯವನ್ನು ಹಾಳು ಮಾಡಿಕೊಳ್ಳದಿರಿ. ಮದುವೆಯ ನಂತರ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಯಾವ ರೀತಿ ಬೆಳವಣಿಗೆಯಾಗುತ್ತದೆ ಎಂಬುದನ್ನು ಯಾವ ಜ್ಯೋತಿಷ್ಯವೂ ಊಹಿಸಲು ಸಾಧ್ಯವಿಲ್ಲ. ಹಾಗಿದ್ದಾಗ ಜಗತ್ತಿನಲ್ಲಿ ಯಾರು ವಿಚ್ಛೇದನ ಪಡೆಯುತ್ತಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಹೆಂಡತಿಯ ನಂಬಿಕೆಯನ್ನು ಗೆಲ್ಲಲು ಪ್ರಯತ್ನಿಸಿ. ಈ ವಿಷಯ ಬಗ್ಗೆ ವೃತ್ತಿಪರ ಜ್ಯೋತಿಷ್ಯ ಮತ್ತು ಪ್ರಿಡಿಕ್ಷನ್ ಫಾರ್ ಸಕ್ಸೆಸ್ ಸಹ ಸಂಸ್ಥಾಪಕರ ಹೆಂಡತಿಯ ಮನಸ್ಸನ್ನು ತಿಳಿಸಲು ಪ್ರಯತ್ನಿಸಲು ನಾನು ನಿಮಗೆ ಸಲಹೆ ನೀಡುತ್ತೇನೆ ಎಂದು ಹೇಳುತ್ತಾರೆ. ಅವರ ನಂಬಿಕೆಯನ್ನು ಗೆಲ್ಲುವುದಾದರೆ ಜೊತೆಗೆ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಮ್ಮೆ ನೀವು ಅವಳ ವಿಶ್ವಾಸವನ್ನು ಗಳಿಸಿದರೆ ಅವಳು ತನ್ನ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬ ಆರಾಮದಾಯಕಳಾಗುತ್ತಾಳೆ. ನೆಮ್ಮದಿ ವಾತಾವರಣ ಇರುತ್ತದೆ. ಅವಳು ನೆಮ್ಮದಿಗೆ ಸುರಕ್ಷಿತವಾಗಿರುವುದು ಮಾತ್ರವಲ್ಲದೆ ತನ್ನ ಸಮಸ್ಯೆಗಳನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಹಂಚಿಕೊಳ್ಳುತ್ತಾಳೆ. ಈ ಮೂಲಕ ನಿಮ್ಮಿಬ್ಬರ ದಾಂಪತ್ಯ ಜೀವನ ಮತ್ತೊಮ್ಮೆ ಪ್ರೇಮದ ಹಾದಿಗೆ ಮರಳುವುದಲ್ಲದೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುತ್ತದೆ. ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡಿ. ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿದ ನಂತರ ನಾನು ನಿಮಗೆ ಇದನ್ನೇ ಹೇಳುತ್ತೇನೆ. ಜ್ಯೋತಿಷ್ಯ ಏನು ಹೇಳಿದರೂ ನಂಬಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ದಾಂಪತ್ಯವು ಮುರಿದು ಬೀಳುವ ಹಂತಕ್ಕೆ ಬರಬಹುದು. ಮೊದಲು ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡಿ. ಅವರ ಈ ವರ್ತನೆಯಿಂದ ಮನೆಯ ವಾತಾವರಣ ತೀರಾ ಹದಗೆಡುತ್ತದೆ ಎಂದು ಹೇಳಿ ಅವರಿಗೆ ವಿವರಿಸುವ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ಈ ಸಮಯದಲ್ಲಿ ನಿಮ್ಮ ಹೆಂಡತಿಯ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ತಾಳ್ಮೆ ಮತ್ತು ಶಾಂತತೆಯಿಂದ ಕೆಲಸ ಮಾಡಿ. ಅದೇ ಸಮಯದಲ್ಲಿ ಅವರು ನಿಮ್ಮೊಂದಿಗೆ ಏನಾದರೂ ಕೋಪಗೊಂಡಿದ್ದರೆಯೋ ಎಂದು ಅವರಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಇದು ಒಂದು ಕತೆ. ಯಾರಿಗಾದರೂ ಅರ್ಥ ಆಗಿದೆ ಅವರು ಕಾಮೆಂಟ್ ಮಾಡಿ.